ನಮಸ್ಕಾರ. RCB ಇನ್ನೂ ಎಷ್ಟು ಪಂದ್ಯ ಗೆಲ್ಲಬೇಕು, ಅದರ ಪ್ಲೇ ಆಫ್ ಲೆಕ್ಕಾಚಾರ ಹೇಗಿದೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಈ ಬಾರಿ ಪ್ಲೇ ಆಫ್ ತಲುಪಬಲ್ಲ 4 ತಂಡಗಳು ಯಾವುವು ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, RCBಗೆ ಮುಂದಿನ ಪಂದ್ಯ ಇರೋದು LHC ವಿರುದ್ಧ ಮೇ 7ರಂದು ಇದು ಲಕ್ನೌನ ಯಕಾನ ಸ್ಟೇಡಿಯಂದಲ್ಲಿ ನಡೀತಾ ಇದೆ. ಬಟ್ ಈ ಒಂದು ಪಂದ್ಯಕ್ಕೂ ಮುನ್ನ RCB ಪ್ಲೇ ಆಫ್ ಲೆಕ್ಕಾಚಾರ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋದಾದರೆ, RCB ಈ ಬಾರಿಯ IPL 2026ರಲ್ಲಿ ಒಟ್ಟಾರೆಯಾಗಿ 9 ಪಂದ್ಯ ಆಡಿದ್ದು 6ರಲ್ಲಿ ಗೆದ್ದು 3ರಲ್ಲಿ ಸೋತಿದೆ. ನೆಟ್ ರೇಟ್ ಕೂಡ ಇಲ್ಲಿ +1.420 ಇದ್ರೆ 12 ಅಂಕ ಸಂಪಾದಿಸಿರುವ RCB ತಂಡ ಮುಂದಿನ ಪಂದ್ಯ ಉಳಿದಿರೋದು ಇಲ್ಲಿ RCB LHC ವಿರುದ್ಧ ಮೇ 7ರಂದು ಒಂದು ಪಂದ್ಯ ಆಡಿದರೆ, MI ವಿರುದ್ಧ ಮೇ 10ರಂದು ಇನ್ನೊಂದು ಪಂದ್ಯ, ಇನ್ನು ಮತ್ತೊಂದು ಪಂದ್ಯ KKR ವಿರುದ್ಧ ಮೇ 13ರಂದು ಆಡಲಿದ್ದಾರೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಮೇ 17ರಂದು, ಕೊನೆಯ ಪಂದ್ಯ RCBಗೆ ಇರೋದು SRH ವಿರುದ್ಧ ಮೇ 22ರಂದು ನಡೆಯಲಿದೆ. ಈ ಒಂದು 5 ಪಂದ್ಯಗಳಲ್ಲಿ RCB ಗೆಲ್ಲಬೇಕಾಗಿರೋದು ಕೇವಲ 2 ಪಂದ್ಯ ಗೆದ್ದರೆ RCB ಈ ಬಾರಿ ಟೇಬಲ್ನಲ್ಲಿ ಟಾಪ್ 2ನಲ್ಲಿ ಫಿನಿಶ್ ಮಾಡಬಹುದು. ಇದು ಏನಪ್ಪ ಅಂದರೆ RCBಯ ಪ್ಲೇ ಆಫ್ ಲೆಕ್ಕಾಚಾರವಾದರೆ, RCB 5ಕ್ಕೆ 5 ಪಂದ್ಯ ಗೆದ್ದರೆ ಇಲ್ಲಿ ನಂಬರ್ 1 ಸ್ಥಾನಕ್ಕೆ ಇರುವ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಈ ಬಾರಿ RCB ಪ್ಲೇ ಆಫ್ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.